ನಟ ಚೇತನ್ ಸುತ್ತ ಯಾವಾಗಲೂ ವಿವಾದಗಳೇ ಸುತ್ತಕೊಂಡಿರುತ್ತೆ. ಸಿನಿಮಾ ಮೂಲಕ ಸದ್ದು ಮಾಡಿದ್ದಕ್ಕಿಂತ ವಿವಾದದಲ್ಲಿ ಸದ್ದು ಮಾಡಿದ್ದೇ ಹೆಚ್ಚು. ಈ ಬಾರಿ ಅಣ್ಣ ಅವರ ವಿಷಯಕ್ಕೆ ಕೈ ಹಾಕಿದ ಚೇತನ್ ತಂಡ ಹೊಡೆದಿದ್ದಾರೆ. ನೂರು ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳಿತು ಅಂತ ಅನಿಸುತ್ತೆ. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಈ ಉದ್ಯೋಗ ಇದ್ದವ್ರಿಗೆ ಏನಾಗುತ್ತೆ ಗೊತ್ತಾ, ಇಂಥವನ್ನೆಲ್ಲ ಹಚ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವ್ನಿಗೇನು ಉದ್ಯೋಗ ಇದೆ? ದಿಸ್ ಈಸ್ ನಾಟ್ ಅ ಕ್ವೆಶ್ಚನ್ ಆಫ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವೆಶ್ಚನ್ ಆಫ್ ಗವರ್ಮೆಂಟ್. ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ, ಮತಗಳು ಪಡೆಯೋಕ್ಕೋಸ್ಕರ ಒಂದು ರೀತಿ ಕುತಂತ್ರಗಳು ಮಾಡ್ತಿದ್ರು. ಅದನ್ನು ಜಾಗೃತಿ ಮೂಡಿಸೋದು ನನ್ನ ಉದ್ದೇಶ. ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮತಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ. ಅಣ್ಣವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ್ರು ಅಭಿಮಾನಿಗಳು. ಸ್ಮಾರಕದ ಬಳಿ ಅನ್ನದಾನ, ರಕ್ತದಾನದಂಥ ಮಾದರಿ ಕಾರ್ಯಗಳು ಆಗಿದ್ದವು. ಅಲ್ಲಿಗೆ ಬಂದಿದ್ದ ರಾಘವೇಂದ್ರ ರಾಜ್ಕುಮಾರ್ ಅಣ್ಣವರಿಗೊಂದು ದೊಡ್ಡ ಸ್ಮಾರಕ ಮಾಡಲು ಸರ್ಕಾರ ಮುಂದಾಗಿದೆ. 2.5 ಎಕರೆ ಜಾಗದಲ್ಲಿ ದೊಡ್ಡ ಸ್ಮಾರಕ ಆಗುತ್ತೆ. 100ನೇ ಬರ್ತ್ಡೇ ಹೊತ್ತಿಗೆ ಎಲ್ಲವೂ ಸಿದ್ಧವಾಗುತ್ತೆ ಅಂದಿದ್ರು. 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಅಭಿಮಾನಿಗಳ ಪರವಾಗಿ ಕೇಳ್ಕೊಂಡಿದ್ದೀವಿ. ಅಷ್ಟರಲ್ಲಿ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳಿತು ಅಂತ ಅನಿಸುತ್ತೆ. ಅಪ್ಪಾಜಿಯವರು ಎಲ್ಲೇ ಇದ್ದರು, ಕನ್ನಡ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ. ಅಣ್ಣವರ ಕುಟುಂಬದ ಬೇಡಿಕೆ, ಸರ್ಕಾರದ ನಿರ್ಧಾರಗಳ ಬಗ್ಗೆ ನಟ ಹಾಗೂ ಹೋರಾಟಗಾರ ಚೇತನ್ ಕುಮಾರ್ ಆಕ್ಷೇಪ ಎತ್ತಿದ್ದಾರೆ. ಎಲ್ಲರಿಗೂ ಹೀಗೆ ಭೂಮಿ ಕೊಡ್ತಾ ಹೋದ್ರೆ ಭೂಮಿಗಾಗಿ ಹೋರಾಟ ಮಾಡ್ತಿರೋರ ಕಥೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸುತ್ತೇವೆ. ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ. ಹೀಗೆ ತಾವು ಮಾಡಿರೋ ಪೋಸ್ಟ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾರೆ ಚೇತನ್. ರಾಜ್ಕುಮಾರ್ ಬಗ್ಗೆ ನನಗೂ ಅಭಿಮಾನವಿದೆ, ಆದರೆ ಇಬ್ಬರಿಗೆ ಕೊಟ್ಟರೆ ಎಲ್ಲರೂ ಕೇಳ್ತಾ ಹೋಗ್ತಾರೆ, ಆಗ ಏನ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಸೊ ನನಗೆ ಅವರ ಅಭಿನಯದ ಬಗ್ಗೆ ಬಹಳ ಅಭಿಮಾನ ಇದೆ, ಭಾಳ ಗೌರವ ಇದೆ. ಆದರೆ ಅವರು ತೀರ್ಕೊಂಡಾದಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೇನಾಗತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ. ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ಸೊ ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪುರದ ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ದೇವನಹಳ್ಳಿಯಲ್ಲಿ ಕೈಗಾರಿಕೆ ಸ್ಥಾಪನೆಯ ಭೂಸ್ವಾಧೀನ ವಿರುದ್ಧ ಹೋರಾಡಿದ್ದವರು ಚೇತನ್. ಆ ಹೋರಾಟವನ್ನೇ ಹೋಲಿಕೆ ಮಾಡಿ ಸ್ಮಾರಕ, ಪುತ್ಥಳಿಯಂತೆಲ್ಲ ಎಕರೆಗಟ್ಟಲೆ ಜಮೀನು ಕೊಡ್ತಾ ಹೋದ್ರೆ ಹೋರಾಟಗಾರರ ಕಥೆ ಏನು ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಇವಾಗ ನಾನು ಸ್ಟ್ಯಾಚ್ಯೂ ಕಲ್ಚರ್ ಒಪ್ಪೋನಲ್ಲ. ನನಗೆ ಯಾರೂ ಕೂಡ ಸ್ಟ್ಯಾಚ್ಯೂ ಬಯಸಿರೋ ಸ್ಟ್ಯಾಚ್ಯೂ ಯೋಗ್ಯರಲ್ಲ. ಬಟ್ ನೀವು ಎಕರೆಗಟ್ಟಲೆ ಕೊಡೋಕ್ಕೆ ಶುರು ಮಾಡಿದಾಗ ಅದರದ್ದೇ ಆದ ಸಮಸ್ಯೆಗಳಾಗುತ್ತೆ. ಬೇರೆ ಆ್ಯಕ್ಟ್ರುಗಳು 1.25 ಎಕರೆ ಅಲ್ಲಿ ಪಕ್ಕದಲ್ಲಿ ಕೊಡಬೇಕಾಗುತ್ತೆ. ಏನೇನೋ ಒಂದು ರೀತಿ ಒಂದಕ್ಕೊಂದು ಲಿಂಕ್ ಆಗಿ ಸಮಸ್ಯೆ ಆಗ್ಬೋದು. ನಮಗೆ ಇವತ್ತು ಭಾಳ ದೊಡ್ಡ ಫೈಟ್ ಇರೋದು ಲ್ಯಾಂಡ್ ಫೈಟ್. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ. ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ. 20ನೇ ಶತಮಾನ ಕೊಡುಗೆ ಕೊಟ್ಟಿರೋ ನಮ್ಮ ಶತಮಾನದ ಕವಿ ಕುವೆಂಪುರಾಗಿರ್ಬೋದು, ಅವರು ಅನುಯಾಯಿಗಳು. ನಾವು ಅವ್ರು ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. MD ನಂಜುಂಡಸ್ವಾಮಿಯವರಾಗಿರ್ಬೋದು, ನಮಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಸಿದ್ಧಲಿಂಗಯ್ಯ, ಪುಟ್ಟಣ ಕಣಗಲ್ ಆಗಿರ್ಬೋದು, ಇತ್ತೀಚೆಗೆ ತೀರ್ಕೊಂಡಿರೋ ಬಿ ಸರೋಜಾದೇವಿ, ಇವರೆಲ್ಲ ಭಾಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರೋರೆ.
ಆದರೆ ಇವ್ರು ಯಾರಿಗೂ ಕೂಡ ಶಂಕರನಾಗಿ ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಭೂಮಿನೇ ಭಾಳ ದೊಡ್ಡ ಪ್ರಮಾಣದ ಫೈಟು 21ನೇ ಶತಮಾನ 20ನೇ ಶತಮಾನದ ಭಾರತದಲ್ಲಿ. ಸೊ ಸರ್ಕಾರ ಮುಂದಾಲೋಚನೆಯಿಂದ ತೊಗೊಂಡು ಅದನ್ನು ಮಾಡಬೇಕಾಗಿತ್ತು ಹೊರತು ಈ ರೀತಿ ಮಾಡಿದಾಗ ಇನ್ನೂ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಂತ ಒಂದು ಚರ್ಚೆ ಮಾಡಿದ ಹೊರತು ನಾವು ರಾಜ್ಕುಮಾರ್ ಅವರ ಕೊಡುಗೆನ ಎಲ್ಲ ಒಂದು ಅಳಗಳಿತಾ ಇಲ್ಲ. ಚೇತನ್ ವಿರುದ್ಧ ಸಿಡಿದೆದ್ದ ರಾಜ್ ಅಭಿಮಾನಿಗಳು, ಪೊಲೀಸ್ ಠಾಣೆಯಲ್ಲಿ ದೂರು, ಗಡೀಪಾರಿಗೆ ಆಗ್ರಹ. ನಟ ಚೇತನ್ ಕುಮಾರ್ ಹೀಗೆ ಪೋಸ್ಟ್ ಮಾಡಿ ಹೇಳಿಕೆ ಕೊಡುತ್ತಲೇ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳು ಕೆರಳಿ ಕೆಂಡವಾಗಿವೆ. ಬೆಂಗಳೂರಿನ ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಚೇತನ್ ಕುಮಾರ್ ಪೋಸ್ಟ್ನಿಂದಾಗಿ ರಾಜ್ ಅಭಿಮಾನಿಗಳಿಗೆ ನೋವಾಗಿದೆ. ಇದು ಅಭಿಮಾನಿಗಳಿಗೆ ಮಾಡಿದ ಅವಮಾನ. ಚೇತನ್ ಕೂಡಲೇ ಬೇಷರತ್ತ ಕ್ಷಮೆ ಕೇಳಬೇಕು. ಸಾಮಾಜಿಕ ಜಾಲತಾಣ ಮುಟ್ಟುಗೋಲು ಹಾಕ್ಕೊಂಡು ಕಾನೂನು ಕ್ರಮ ಆಗಬೇಕು. ಚೇತನ್ ವಿರುದ್ಧ ಹೋರಾಟ ಮುಂದುವರಿಯಲಿದ್ದು ಮಸಿ ಬೆಳೆದು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮಖಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಅಣ್ಣವರಲ್ಲಿ. ಚೇತನ್ ಹೇಳಿಕೆ ಬಗ್ಗೆ ಕನ್ನಡ ಪರ ಹೋರಾಟಗಾರರು, ಕಲಾವಿದರು ಕೂಡ ಆಕ್ಷೇಪ ಎತ್ತಿದ್ದಾರೆ. ಇಂತಹ ವ್ಯಕ್ತಿಗೆ ಅವರು ಎಲ್ಲ ಧರ್ಮಗಳನ್ನ ಮೀರಿ, ಎಲ್ಲ ರಾಜಕೀಯ ಪಕ್ಷಗಳನ್ನ ಮೀರಿ ದೊಡ್ಡದಾದಂಥ ಹಿರಿಮೆಯಾದಂಥ ನಮ್ಮ ರಾಜ್ಕುಮಾರ್ ಅವ್ರಿಗೆ 2.5 ಅಲ್ಲ ರೀ, 1000 ಎಕರೆ ಕೊಡ್ರಿ, ಯಾರು ಕೇಳಬಾರ್ದು. ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವನಿಗೇನು ಉದ್ಯೋಗ ಇದೆ? ಒಂದು ಸಿನಿಮಾ ರಂಗದಲ್ಲಿಲ್ಲ, ಅದನ್ನು ನಂಬ್ಕೊಂಡು ಬಂದ. ಯಾವುದೋ 1-2 ಪಿಕ್ಚರ್ ಮಾಡ್ದ, ಆಯಿತು, ಮುಗೀತು, ಹೋಯಿತು. ಈಗ ಸಮಾಜ ಸೇವೆ ಅಂತ ಹೋಗ್ತಾ ಇದ್ದಾನೆ, ಸೋಷಿಯಲ್ ವರ್ಕ್ ಮಾಡ್ತಾನೆ ಅಂತೀವಿ. ಏನು ಸೋಷಿಯಲ್ ವರ್ಕ್ ಮಾಡ್ತಾನೆ? ಇವನದು ಕೊಡುಗೆ ಏನ್ರಿ ಈ ನಾಡಿಗೆ? ಯಾರಿವನು ಚೇತನ್? ರಾಜ್ಕುಮಾರ್ ಸಮಾಧಿ ಇರುವ ಕಂಠೀರವ ಸ್ಟುಡಿಯೋದಲ್ಲೇ ಅಂಬರೀಷ್, ಪುನೀತ್ ರಾಜ್ಕುಮಾರ್ ಸಮಾಧಿಗಳೂ ಇವೆ. ಕಂಠೀರವ ಸ್ಟುಡಿಯೋ ಸಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಕುಮಾರ್ ಸಮಾಧಿ ಸ್ಥಳ ಅಥವಾ ಇನ್ನಿತರೆ ಸಮಾಧಿ ಸ್ಥಳಗಳನ್ನು ಯಾವುದೇ ವಾಣಿಜ್ಯ ಲಾಭಕ್ಕೆ ಯಾರೂ ಸಹ ಬಳಸಿಕೊಂಡಿಲ್ಲ. ಈ ಬಗ್ಗೆ ಈವರೆಗೆ ಯಾರೂ ಪ್ರಶ್ನೆಯನ್ನೂ ಸಹ ಮಾಡಿರಲಿಲ್ಲ. ಆದರೆ ಇದೀಗ ಚೇತನ್ ಅಹಿಂಸಾ ಅವರು ವಿನಾಕಾರಣ ಕೊಂಕು ತೆಗೆದಿದ್ದಾರೆ. ಹೀಗಾಗಿ ಫಿಲ್ಮ್ ಚೇಂಬರ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಸಭೆ ಸೇರಿ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧಾರವಾಗಲಿದೆ. ಯಾವಾಗ ಅಣ್ಣವರ ಅಭಿಮಾನಿಗಳ ಆಕ್ರೋಶ ಭುಗಿಲೆಳುತ್ತೋ ಚೇತನ್ ತಂಡ ಹೊಡೆದಿದ್ದಾರೆ. ಸಾರ್ವಜನಿಕರ ಮುಂದೆಯೇ ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿದ್ದಾರೆ. ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋ ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ. ಒಟ್ಟಿನಲ್ಲಿ ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಇದಕ್ಕೆ ನೋಡಿ ಕರುನಾಡಿನ ಜನರ ಪಾಲಿಗೆ ಅಣ್ಣವರೇ ವರನಟ. ಇಂಥವರ ಬಗ್ಗೆ ವಿವಾದದ ಕಿಡಿ ಹೊತ್ತಿಸಿದ್ರೆ ಜನ ಸುಮ್ಮನಿರ್ತಾರಾ ಹೇಳಿ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18.